3:30 ಗಂಟೆಗೆ ಸ್ವಲ್ಪ ಮೇಲ್ಗಡೆ ಗದ್ದಲಾಗಕತ್ತಿತ್ತು. ಒಂದು 4-6 ಹನಿ ಉದುರಿದು ಸಿಕ್ಕಾಪಟ್ಟೆ ಮಳೆ ಆಕತ್ತೇನೋ ಅಂತೇಳಿ ಹೊಟ್ಟೆಬ್ಯಾನಿ ಶುರುವಾಗಿತ್ತು. ಆಗಲಿಲ್ಲ. ಆದರೆ ಈಗ ಮಾತ್ರ ದೊಡ್ಡ ಮಳೆ ಬಿತ್ತು ನೋಡ್ರಿ. ಅವಾಗ ಆಗಲಿಲ್ಲ, ಈಗ ಚಲೋ ಮಳೆ ಬಿತ್ತು. ಮರಮಳಿ ಅಂತಾರೆ ಅದಕ್ಕೆ. ರಾಮ ರಾವಣರಿಗೆ ಯುದ್ಧ ನಡೀತು. ರಾಮ ರಾವಣರಿಗೆ ಯುದ್ಧ ನಡೆದಾಗ ಗೆದಿಬೇಕು, ಯಾರಿಗೆ ಜೈಕಾರ ಹಾಕಬೇಕು. ದೇವತೆಗಳೆಲ್ಲ ಮ್ಯಾಲ್ ನಿಂತು ಜೈ ಜೈ ಅಂತಿದ್ರು. ಅವರು ಯುದ್ಧ ನಡೆದಾಗ ಜೈ ಜೈ ಅಂತಿದ್ರು. ಯಾರಿಗೆ ಅಂತ ಅನ್ನೋದು ಅಂತಿದ್ದಿಲ್ಲ. ಅವರು ಸುಮ್ಮನೆ ಬರೀ ಜೈ ಅಂತಿದ್ರು. ಯಾರಿಗೆ ಯಾರೋ ಒಬ್ರು ಕೇಳಿದ್ರು, ಬರೀ ನೀವು ಸುಮ್ಮ ಜೈ ಅನ್ನಕತ್ತೀರಿ, ಏನು ರಾವಣನಿಗೆ ಜೈಯೋ ಏನು ರಾಮನಿಗೆ ಜೈಯೋ? ಅವಾಗ ದೇವತೆಗಳು ಹೇಳ್ರತ್ತ, ಈಗ ಸದ್ಯಕ್ಕೆ ಹೇಳಂಗಿಲ್ಲ. ಈಗ ಹೇಳಿದೀವಂದ್ರೆ ರಾವಣ ಗೆದ್ದಂದ್ರೆ ಏನು ಮಾಡೋದು, ಆಮೇಲೆ ಹೇಳ್ತೀವಿ. ಹಿಂಗೆ ಕೆಲವು ಮಂದಿ ಹಿಂದೆ ನಿಂತು ಜೈ ಅನ್ನಕತ್ಯಾರ್ರಿ, ಜೈ ಅನ್ನಕತ್ಯಾರ. ಆದ್ರೆ ಯಾರಿಗೆ ಅನ್ನೋದು ಹೇಳೋದಿಲ್ಲ ಅಂತ ಹೇಳಿ ಅದೊಂದು ಕಂಪನಿ ಐತಿ. ಒಂದು ಬಹಳ ವಿಶೇಷ, 1ನೇ ತಾರೀಕು ಬಸವನ ಬಾಗೇವಾಡಿ ಒಳಗೆ ಅಭಿಯಾನ ಪ್ರಾರಂಭ ಆದ ಕೂಡಲೇ ಬಿದ್ದದ್ದು ಎಲ್ಲ ಎದ್ದು ನೋಡ್ರಿ. ಹಾಸಿಗೆಯಾಗಿ ಬಿದ್ದದ್ದು ಎದ್ದು ಅವು ಚೀರಾಕತ್ತು. ಯಾಕೆ ಹೊರಗೆ ಏನು ನಡೆದೈತೆ ಅನ್ನೋದು ಗೊತ್ತಿಲ್ಲ. ಯಾಕೆ ಚೀರಾಕತಿ ಅಂತ ಕೇಳ್ರೆ ಹೊರಗೇನೋ ಗಾದ್ಲಾಗತ್ತೈತಿ, ಅದಕ್ಕೆ ಚೀರಾಕತ್ತೀವಿ. ಯಾಕೆ ಚೀರಬೇಕು, ಯಾಕೆ ಒದರ್ಬೇಕು ಅನ್ನೋದು ಗೊತ್ತಿರ್ಲಾರ್ದ ಕೆಲವು ಒದರಾಕತ್ಯಾವ. ಏನು ಮಾಡೋಕ್ಕಾಗಲ್ಲ. ಆದರೆ ನೆನಪಿಟ್ಕೋಬೇಕು, ಇವತ್ತ ತಾವೇ ಸ್ವತಃ ದ್ವಂದ್ವದಲ್ಲಿರ್ತಕ್ಕಂಥ ವ್ಯಕ್ತಿಗಳು. ಒಂದು ನೆನಪಿಟ್ಕೋಬೇಕು, ಇವತ್ತ ನಮ್ಮ ನಾಡಿನ ಕರ್ನಾಟಕದ ವಿರಕ್ತ ಮಠಗಳು ಬಸವಣ್ಣ ಧರ್ಮಗುರು, ಲಿಂಗಾಯತ ನಮ್ಮ ಧರ್ಮ ಅಂತ ಅನ್ನೋದನ್ನು ಹೇಳಿಲ್ಲ ಅಂತಂದ್ರೆ ಇತಿಹಾಸದ ಪುಟಗಳಲ್ಲಿ ಅಳಿಕ್ ಹೋಗ್ತಾವೆ ಅನ್ನತಕ್ಕಂಥ ಮಾತನ್ನ ಮರಿಬಾರದು. ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ರಿ ಮಠಾಧಿಪತಿಗಳಾದವರು. ಇದು ಬಹಳ ಮಹತ್ವದ ಕಾಲಘಟ್ಟದೊಳಗಿದೀವಿ ನಾವು. ಇಂಥ ಮಹತ್ವದ ಘಳಿಗೆಯೊಳಗ ನಾವು ತಪ್ಪು ಹೆಜ್ಜೆ ಇಟ್ಟರೆ ಇಡೀ ಸಮಾಜವನ್ನೇ ತಪ್ಪಿಸಿದ ಪಾಪ ಅಂಥ ಸ್ವಾಮಿಗಳ ತಲೆ ಮೇಲೆ ಕಟ್ಟಿಟ್ಟ ಬುತ್ತಿ ಅನ್ನತಕ್ಕಂಥ ಮಾತನ್ನ ಮರಿಬಾರದು. ಇಲ್ಲಿ ನಾನು ಯಾಕೆ ಈ ಮಾತನ್ನು ಹೇಳಾಕತ್ತೀನಿ ಅಂತಂತಂದ್ರೆ, ಇಷ್ಟೆಲ್ಲ ಪೂಜ್ಯರು ನೋಡ್ರಿ ಎಲ್ಲವನ್ನ ಬಿಟ್ಟು ಈ ಕಾರ್ಯಕ್ಕಾಗಿ ಇಡೀ ನಾಡಿನುದ್ದಕ್ಕೂ ಸಂಕಲ್ಪ ತೊಟ್ಟು ಅಭಿಯಾನವನ್ನ ತಲೆ ಮೇಲೆ ಹೊತ್ತುಕೊಂಡು ಹೋಗ್ತಿರ್ಬೇಕಾದ್ರೆ ಕೆಲವು ಮಂದಿ ಹೇಳ್ತಾರೆ, ಬಸವಣ್ಣನ ಕಾಲದೊಳಗೆ ಹುಟ್ಟಿರ್ತಕ್ಕಂಥ ಲಿಂಗಾಯತ ಧರ್ಮ ಇತ್ತೀಚಿನದಾಗ್ತದ, ಅದಕ್ಕಿಂತಲೂ ಪುರಾತನ ಕಾಲದೊಳಗೆ ಭಾಳ ಹಳೇ ಧರ್ಮ, ಭಾಳ ಪುರಾತನ ಕಾಲದಂದ್ರೆ ಭಾಳ ಕಿಮ್ಮತ್ತು ಬರ್ತೈತಿ ಅಂತ ಕೆಲವು ಮಂದಿ ಮಾತಾಡ್ತಾರೆ. ನೆನಪಿಟ್ಕೊಳ್ರಿ, ಗಾಡಿ ಮಾಡೋದು ಹೊಸದಿದ್ರ ಪಾಡ ಏನು ಹಳಿದಿದ್ರ ಪಾಡ್ರಿ? ಇದ್ರ ಪಾಡ್ರಿ. ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋತಿರ್ತೀರಿ, ರೀಸೆಂಟ್ ಮಾಡಲ್ ತಗೋತೀರಿ ಏನು ಹಳೇದು ತಗೋತೀರಿ? ಪೂರಾ ಗುಜರಿಗೆ ಹಾಕಿದ್ದ ಲೇಟೆಸ್ಟ್ ಮಾಡಲ್ ನೋಡ್ತಿರ್ತೀರಿ, ಹೌದಿಲ್ರಿ? ಹಳಿ ಮಾಡಲ್ ಗಾಡಿ ತಗೊಳ್ಳೋದಲ್ಲ, ಲೇಟೆಸ್ಟ್ ಮಾಡಲ್ ಅಗದಿ ಪರ್ಫೆಕ್ಟ್ ಇದ್ದದ್ದು ಯಾವುದು ಅಂಥದ್ದನ್ನು ಆಯ್ಕೆ ಮಾಡಬೇಕಲ್ಲ. ಬಹಳ ಮಂದಿ ಈ ಬಸವ ಸಂಸ್ಕೃತಿಯ ಅಭಿಯಾನ ಅಂತಂದ್ರೆ ಇದು ಬುಲೆಟ್ ಟ್ರೈನ್ ಇದ್ದಂಗೆ. 1ನೇ ತಾರೀಕಿನಿಂದ ಬೆಂಗಳೂರಿಗೆ ಮತ್ತೆ 1ನೇ ತಾರೀಕಿಗೆ ಮುಟ್ತದ. ಇದು ಬುಲೆಟ್ ಟ್ರೈನ್. ಇನ್ನೊಂದು ಹೊಂಡೋದೈತ್ರಿ, ಇನ್ನ ಟೈಮ್ ಟೇಬಲ್ ಫಿಕ್ಸ್ ಆಗಿಲ್ಲ. ಇಡ್ಲಿ ನೀರಿನ ಮ್ಯಾಗ ಚಾಲು ಆಗುವುದು. ನಾನು ಈ ನಾಡಿನ ಬಸವ ಭಕ್ತರಿಗೆ ಒಂದು ಮಾತು ಕೇಳ್ತೀನಿ, ಬಸವ ಸಂದೇಶವನ್ನು ಹೊತ್ತ ಬುಲೆಟ್ ಟ್ರೈನ್ ಹತ್ತಿರೋ, ಹಳೇದು ಹೊತ್ಕೊಂಡು ಬರೋ ಇಡ್ಲಿ ಟ್ರೈನ್ ಹತ್ತಿರೋ, ನಿಮಗೆ ಬಿಟ್ಟದ್ದು. ಯಾವ ಟ್ರೈನಿಗೆ ಹತ್ತಿರ ಅದನ್ನು ನಿರ್ಧಾರ ಮಾಡಿಕೊಡ್ರಿ. ನೀವು ಟ್ರೈನ್ ಯಾವುದು ಅನ್ನೋದನ್ನು ನಿರ್ಧಾರ ಮಾಡಿಕೊಡ್ರಿ. ಎಲ್ಲಿಯವರೆಗೆ ನಮ್ಮ ಜನ ಸ್ಪಷ್ಟತೆಯನ್ನು ತಿಳ್ಕೊಳ್ಳೋದಿಲ್ಲ, ಭಾಳ ಕ್ಲಿಯರ್ ಅದ.
ಭಾಳ ಸ್ವಚ್ಛದ, ಭಾಳ ಸ್ಪಷ್ಟದ. ಇಂಥ ಸ್ಪಷ್ಟತೆಗೆ ನಾವು ಅಣಿ ಆಗದಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಮೊನ್ನೆ ಹೇಳಿದ್ದು ನಾನು, ಯಾವನೋ ಒಬ್ಬ ಬ್ಯಾಟ್ರಿ ತೊಗೊಂಡಿದ್ದು ಹೊಸ ಬ್ಯಾಟ್ರಿ ತೊಗೊಂಡಿದ್ದ. ಬ್ಯಾಟ್ರಿ ತೊಗೊಂಡು ಅದನ್ನು ಹಚ್ಚಬೇಕು ಅಂತೇಳಿ ಮನೆಗೆ ತಂದು ಅವನು ಹಾಕಿ ಶೆಲ್ ಹಾಕಿ ಹಚ್ಚಿ ನೋಡಾಕಂತ ಹೋದ. ಬ್ಯಾಟ್ರಿ ಹತ್ತಲಿಲ್ಲ. ಅಂಗಡಿಗೆ ತೊಗೊಂಡು ಹೋದ. ಏನಾಗ್ಯದ, ಹೊಸ ಬ್ಯಾಟ್ರಿ ಅಂತ ಕೊಟ್ಟು ಬ್ಯಾಟ್ರಿ ಹತ್ತವಾಲ್ತು. ನೋಡಿದ ಬಲ್ಬ್ ಹೋಗೈತನಂತ ನೋಡಿದ, ಬಲ್ಬ್ ಪರ್ಫೆಕ್ಟ್ ಇತ್ತು. ಶೆಲ್ ಸರಿ ಅದಾವಿಲ್ಲಿ ನೋಡಿದ, ಶೆಲ್ಲು ಹೊಸದಿತ್ತು. ಬ್ಯಾಟ್ರಿದು ಏನರ ಕನೆಕ್ಷನ್ ತಪ್ಪೈತನ್ನು ನೋಡಿದ, ಎಲ್ಲ ಕರೆಕ್ಟ್ ಇತ್ತು. ಎಲ್ಲವೂ ಕರೆಕ್ಟ್ ಇದ್ರೆ ಯಾಕೆ ಹತ್ತವಾತು? ಏನಾಗಿತ್ತಂದ್ರೆ ಆ ಸೆಲ್ ಮೇಲೆ ಕ್ಯಾಪ್ ಇರ್ತೈತಿ ನೋಡ್ರಿ, ಆ ಕ್ಯಾಪ್ ತೆಗೆದಿದ್ದಿಲ್ಲ ನಾವು, ಆ ಕ್ಯಾಪ್ ತೆಗೆದಿದ್ದಿಲ್ಲ. ಹಂಗೆ ಕೆಲವು ಮಂದಿ ಲಿಂಗಾಯತ ಅನ್ನೋ ಶೆಲ್ ಮೇಲೆ ಒಂದೇನು ವೀರಶೈವ ಅನ್ನೋ ಕ್ಯಾಪ್ ಅದ, ಅದನ್ನು ತೆಗಿಲಾರ್ದ ಬ್ಯಾಟ್ರಿ ಹಚ್ಚಕ್ ಹೊಂಟಾರ. ಹತ್ತುದಿಲ್ಲ. ಬರ್ದಿಟ್ಕೋರಿ ನೀವು. ಎಲ್ಲಿ ತನಕ ವೀರಶೈವ ಅನ್ನೋ ಕ್ಯಾಪ್ ತೆಗೆಯೋದಿಲ್ಲ, ಅಲ್ಲಿ ತನಕ ಲಿಂಗಾಯತದ ಬ್ಯಾಟ್ರಿ ಹತ್ತಕ್ಕೆ ಸಾಧ್ಯ ಇಲ್ಲ. ತೆಗೆದು ಬರ್ರಿ, ಬಸವ ಬೆಳಕಿನೊಳಗ ನಾವು ನೀವೆಲ್ಲ ಸಾಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಒಂದು ನೆನಪಿಟ್ಕೋಬೇಕು. ನಾನು ಹೇಳಾಕತ್ತಿಲ್ಲ ಈ ಮಾತನ್ನ, ನೀವೆಲ್ಲ ಸೋಷಿಯಲ್ ಮೀಡಿಯಾದೊಳಗೆ ನೋಡಾಕತ್ತೀರಿ. ಲಿಂಗಾಯತ ಹೋರಾಟದಲ್ಲಿ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಮಾನ್ಯತೆ ಕೊಡಬೇಡ್ರಿ ಅಂತ ಹೇಳಿ ನಾನೇ ಮೋದಿಗೆ ಹೇಳೀನಿ ಅಂತ ಹೇಳಿ. ಇದನ್ನ ಹೇಳಿದ ಖರೆ ಐತೋ ಸುಳ್ಳೈತು? ಹೇಳಿನಂತ ಅವರೇ ಹೇಳ್ಯಾರೇ, ನಾ ಹುಟ್ಟಿಸ್ಕೊಂಡು ಹೇಳಾಕತ್ತೀನೋ? ಹೇಳ್ಯಾರಿಲ್ರಿ. ಈ ನಾಡಿನ ಕನ್ನಡ ನಾಡಿನ ಲಿಂಗಾಯತ ಯುವಕರಿಗೆ ನಾನೊಂದು ಕರೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಭವಿಷ್ಯತ್ತಿಗೆ ಯಾರು ಮಣ್ಣು ಸುರಿವಿದ್ದಾರೆ ಅವರಿಗೆ ಕಲ್ಲು ಸುರುವ ಕೆಲಸವನ್ನು ನಾವು ಮಾಡಲೇಬೇಕಾಗ್ಯದ, ಅನಿವಾರ್ಯದ. ಯುವಕರೇ ನೆನಪಿಟ್ಕೊಡ್ರಿ, ನಿಮ್ಮ ಜೀವನವನ್ನು ಯಾರು ಹಾಳು ಮಾಡಾಕತ್ತಾರ? ಇವತ್ತು ನಮ್ಮ ನಾಡಿನ ಯುವಕರ ಭವಿಷ್ಯಕ್ಕೆ ಅಡ್ಡಗಾಲಾಗಿರ್ತಕ್ಕಂಥವ್ರು, ನಮ್ಮ ಯುವಕರ ಭವಿಷ್ಯಕ್ಕೆ ಮರಣ ಶಾಸನವನ್ನು ಬರೆಯೋದಕ್ಕೆ ಹೊರಟಿರ್ತಕ್ಕಂಥ ಗುರುಗಳಿಗೆ ನಮ್ಮ ನಾಡಿನ ಯುವಕರು ಬುದ್ಧಿಯನ್ನು ಕಲಿಸುವಂಥ ಸಂದರ್ಭ ಬಂದದ. ಯುವಕರೇ ಎಚ್ಚೆತ್ತುಕೊಳ್ಳಿ, ಇಂಥವುಗಳನ್ನು ತಿರಸ್ಕರಿಸಿರಿ. ಬಸವ ಧ್ವಜವನ್ನು ಹೊತ್ತು, ಬಸವ ಸಂದೇಶವನ್ನು ಹೊತ್ತು ಲಿಂಗಾಯತ ಸ್ವತಂತ್ರ ಧರ್ಮಕ್ಕಾಗಿ ನಾವು ನೀವೆಲ್ಲ ಸನ್ನದ್ಧರಾಗಿ ನಿಲ್ಲೋಣ. ಇದರೊಳಗೆ ಎರಡು ಮಾತಿಲ್ಲ, ಏನು ಬೇಕಾದ ಬರಲಿ. ನಿಮಗೊಂದು ಮಾತು ಹೇಳ್ತೀನಿ, 2025 ಕೊನೆ ಒಳಗ ನನ್ನ ಆತ್ಮ ಹೇಳ್ತದ, ಒಂದು ಗುಡ್ ನ್ಯೂಸ್ ಬರುವುದದ, ನಿಶ್ಚಿತವಾಗಲೂ ಬರ್ತದ. ನಾವು ನೀವೆಲ್ಲ ಆ ದಿವಸಕ್ಕಾಗಿ ಕರೆ ನೋಡೋಣ, ದಾರಿ ನೋಡೋಣ ಏನ್ರಿ. ಭಾಳ ಒಳ್ಳೆ ದಿವಸದೆ ನಮ್ಮ ಪಾಲಿಗೆ. ನಮ್ಮ ನಿಜಗುಣಾನಂದರು ಹೇಳಿದರು, ಇದು ವಿಷ ಬಂದದ ಅಂತ ಹೇಳಿ. ವಿಷ ಬಂದ ಮೇಲೆ ನೋಡ್ರಿ, ವಿಷವನ್ನು ಕುಡಿಯತಕ್ಕಂಥ ಶಕ್ತಿ ಇರೋದು ಶಿವನಿಗೆ ಮಾತ್ರ. ಈ ವಿಷವನ್ನ ಏನು ವಿಷ ಎದ್ದದ ಇದನ್ನು ಅರಗಿಸಿಕೊಳ್ತಕ್ಕಂಥ ಶಕ್ತಿ ಇರೋದು ಬಸವ ಭಕ್ತರಿಗೆ ಮಾತ್ರ. ಇವತ್ತ ಅದನ್ನು ಮೆಟ್ಟಿ ನಿಂತು ಮುಂದಡಿತಕ್ಕಂಥ ಸಂದರ್ಭದೊಳಗೆ ನಾವು ನೀವೆಲ್ಲ ಇದ್ದೀವಿ. ಅಂಥ ಕಾರ್ಯಕ್ಕಾಗಿ ಇವತ್ತ ಒಂದು ಒಳ್ಳೆಯ ಅದ್ಭುತವಾದ ಕಾರ್ಯವನ್ನು, ಮಹಾಮನಿಯನ್ನು ಹೊತ್ತುಕೊಂಡು ನನಗೆ ಬಹಳ ಖುಷಿ ಅನ್ನಿಸ್ತದ. ಬಸವನ ಬಾಗೇವಾಡಿ ಟು ಬೆಂಗಳೂರು, ಇವತ್ತು ಬೆಳಗಾವಿಗೆ ಬಂದೀವಿ ನಾವು, ಬೆಳಗಾವಿಯೊಳಗೆ ಬಂದೀವಿ. ನೆನಪಿಟ್ಕೊಳ್ರಿ, ಬಸವನ ಬಾಗೇವಾಡಿ ಬೀದರ್ ಬೆಳಗಾವಿ ಹೆಂಗದ ಅಂತಂದ್ರೆ, ಬೀದರ್ಗೆ ಏನು ಜನ ಆದ್ರೆ ಅಲ್ಲಿಗೆ ನಿಲ್ಲಲಿಲ್ಲ, ಹರ್ಕೊಂಡು ಬಂದು ಇವತ್ತು ನೋಡಿದ ಮೇಲೆ ನನಗನ್ನಿಸ್ತದ, ಬರೀ ಬೀದರಲ್ಲ, ಬರೀ ಬಸವನ ಬಾಗೇವಾಡಿ ಅಲ್ಲ, ಬರೀ ರಾಯಚೂರಲ್ಲ, ಬಾಗಲಕೋಟಲ್ಲ, ಗದಗಲ್ಲ, ಇವತ್ತು ಬೆಳಗಾವಿಯನ್ನು ನೋಡಿದರೆ ನಮಗನ್ನಿಸ್ತದ ಬಹುಶಃ ಬೆಂಗಳೂರು ಮುಟ್ಟೋದ್ರೊಳಗನ ಏನಾದರೂ ಒಂದು ಅದ್ಭುತವಾದ ಸಂದೇಶ ನಮ್ಮ ನಾಡಿಗೆ ಬರ್ತದ. ಅನ್ನಿಸ್ತದ ಬಹುಶಃ ಬೆಂಗಳೂರು ಮುಟ್ಟೋದ್ರೊಳಗನ ಏನಾದರೂ ಒಂದು ಅದ್ಭುತವಾದ ಸಂದೇಶ ನಮ್ಮ ನಾಡಿಗೆ ಬರಲಿ ಅನ್ನತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ಇನ್ನು ನಿಮ್ಮ ಕೂಡ ರೀ, ನಮ್ದಿನ್ನು ನಿಮ್ಮ ಕೂಡ ಒಂದಿಷ್ಟು ಐತಿ. ಏನು, ಅಕ್ಟೋಬರ್ 5 ಬೆಂಗಳೂರಿಗೆ ಬರ್ಬೇಕು. ಒಂದಿಟ್ಟ ಕೈ ಹತ್ರಿ, ಯಾರ್ಯಾರು ಬರ್ತೀರಿ? ಫೋಟೋ ತಕ್ಕೋತಮ್ಮ, ಚಲೋ ತಂಗಿ ತಕ್ಕೋರಿ, ನನಗೆ ಬೇಕು. ಹೊಳ್ಳ ಅಡ್ಡಾಡಿ ಕೇಳಾವದೀನಿ ನಾನು. ಎಷ್ಟು ಖುಷಿ ಆತ್ರಿ ನೋಡ್ರಿ, ಎಷ್ಟು ಮಂದಿ ಎತ್ಯಾರ.
ಇನ್ನು ಕೆಲವು ಮಂದಿ ಮಗ್ಳು ನೋಡಿ ನೋಡಿ ಹಿಂಗೆ ಎತ್ತಾಕತ್ತಾರ ಮತ್ತೆ ಇಳಿಸಾಕತ್ತಾರ. ಮಾಡಬೇಡ್ರಿ. ಧರ್ಮಕ್ಕಾಗಿ ಬೆಂಗಳೂರಲ್ಲ ಡೆಲ್ಲಿ ಚಲೋ ಅಂದ್ರೂ ಸಹಿತ ನಾವು ಸಜ್ಜಾಗೋಣ. ಸ್ವತಂತ್ರ ಧರ್ಮ ಮಾನ್ಯತೆಗಾಗಿ ಬಸವ ಸಂದೇಶವನ್ನು ಮನೆ ಮನೆಗೆ ಮುಟ್ಟಿಸೋದಕ್ಕಾಗಿ ನಾವೆಲ್ಲರೂ ಹೊರಡೋಣ. ಹೆಣ್ಮಕ್ಳಿಗೆ ನಿಮ್ಗೆ ದೊಡ್ಡ ಲಾಟ್ರಿ ಐತ್ರಿ. ಆಧಾರ್ ಕಾರ್ಡ್ ತಗೊಂಡು ಎದ್ದು ಬಿಡ್ರಿ ನಾವು. ಹೋಗ್ಲಿ, ಎಲ್ಲ ಬಸ್ ಫುಲ್. ಎಷ್ಟು ಬಸ್ ಅದಾವ ನಮ್ಮ ಕರ್ನಾಟಕದಿಂದ ಬೆಂಗಳೂರಿಗೆ ಹೋಗೋ ಬಸ್ ಎಲ್ಲ ಬಸವ ಭಕ್ತರ ಬಸ್ಸೇ ಆಗಿ ಹೋಗಲಿ. ಅವುಗಳ ವ್ಯವಸ್ಥೆಯನ್ನು ನಾವು ನೋಡ್ಕೋತೀವಿ. ನೀವು ಎಷ್ಟು ಮಂದಿ ಬರ್ತೀವಿ ಬರ್ರಿ, ಬೆಂಗಳೂರಿನೊಳಗೆ ನಿಮಗೆ ವ್ಯವಸ್ಥೆಯನ್ನು ಕಲ್ಪಿಸೋ ಜವಾಬ್ದಾರಿ ನಮ್ಮದು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಪ್ರತಿಯೊಬ್ಬರೂ ಈ ಅಭಿಯಾನದೊಳಗೆ ಪಾಲ್ಗೊಳ್ಳೋಣ. ನಾವು ನೀವೆಲ್ಲ ಕೂಡಿ ಈ ಒಂದು ಕಾರ್ಯದೊಳಗೆ ಮನಮುಟ್ಟಿ ದುಡಿಯೋಣ. ಅಂಥ ಶಕ್ತಿಯನ್ನು ಇನ್ನೊಂದು ಮಳೆ ಬರೋ ಟೈಮ್ನಾಗ ಹೆಂಗೆ ಮಳೆ ಬರ್ತೈತೆ ಏನೋ ಅಂತಂತಿದ್ದೀವಿ. ಬಸವಣ್ಣ ಹೇಳ್ದ, ನೀವು ಸುಮ್ಮ ಹೋಗೋದು ಮಾಡ್ರಿ, ನನ್ನ ಶ್ರೀರಕ್ಷೆ ನಿಮ್ಮ ಮೇಲೆ ಯಾವತ್ತೂ ಅದ ಅಂಥೇಳಿ ಬಸವಣ್ಣ ಕೈ ಹಿಡ್ದ. ಇಲ್ಲಿ ಕೈ ಹಿಡಿದ ಬಸವಣ್ಣ ಅಲ್ಲಿ ನಮ್ಮನ್ನ ಕೈ ಬಿಡ್ತಾನ. ನಿಶ್ಚಿತವಾಗ್ಲೂ ಒಂದು ಗೆಲುವು, ಒಂದು ಯಶಸ್ಸು ಅನ್ನೋದು ನಮ್ಮ ಪಾಲಿಗಿದೆ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ತಮ್ಮೆಲ್ಲರ ಒಂದು ತಾಳ್ಮೆಗೆ ಶರಣೆಂದು ಎರಡು ಮಾತುಗಳನ್ನು ಮುಗಿಸ್ತೀನಿ.